ಹಾಯ್ ಹಾಯ್. ಇವತ್ತು ನಮ್ಮ ಚಿಕನ್ ಇವತ್ತು ಏನು ಮಾಡ್ತಿದ್ದೀವಿ ರೆಸಿಪಿ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇವತ್ತು ನಾನು ಇಂಚರ ಸೇರಿಕೊಂಡು ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ಇರಲಿಲ್ಲ ಆಲ್ಮೋಸ್ಟ್ ಏನಂತ ಹೇಳ್ಬೇಕು? ನಮ್ಮನೆ ಪುದೀನ ಇರ್ಲಿಲ್ಲ. ಯಾವುದು? ಪುದೀನ ಸೊಪ್ಪಿರ್ಲಿಲ್ಲ. ಅದಕ್ಕೆ ಈಗ ಕಬಾಬ್ ಮಾಡೋಣ ಅಂತ ರೆಸಿಪಿನ ಶುರು ಮಾಡ್ತಾ ಇದ್ದೀವಿ. ಚೇಂಜ್ ಮಾಡಿದೀವಿ. ಬಿರಿಯಾನಿಯಿಂದ ಇವಾಗ ನಾವು ಚಿಕನ್ ಸಾಂಬಾರ್ ಮತ್ತೆ ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ. ಏನೇನ್ ಮಾಡ್ತಿದ್ದೀರಾ ಹೇಳಿ. ನಾವು ಇದರಲ್ಲಿ 2.5 kg ಚಿಕನ್ನಲ್ಲಿ ನಾವು ಎಷ್ಟು 2.5 ಡಿವೈಡ್ ಮಾಡಿದ್ರೆ ಎಷ್ಟು? ರೈಸ್ 2.5 kg ಟೋಟಲ್ ಚಿಕನ್ನು. ಅದ್ರಲ್ಲಿ ನಾವು 1/4 kg ಚಿಕನ್ನ ಸಾಂಬಾರ್ ಮಾಡ್ತಾಯಿದ್ದೀವಿ, ಮತ್ತೆ 1/4 kg ಚಿಕನ್ನ ಕಬಾಬ್ ಮಾಡ್ತಾ ಇದ್ದೀವಿ. ಈ ಥರ ಫುಲ್ ಬ್ರೌನಿಶ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿ ಗಂಟ ಹುರ್ಕೊಳ್ಳಿ. ನೆಕ್ಸ್ಟ್ ಏನಾಗ್ತದೆ ಈಗ? ಈ ಥರ ಈರುಳ್ಳಿ ಫುಲ್ ಫ್ರೈ ಆದಮೇಲೆ ಇದಕ್ಕೆ ನಾವು ಎಷ್ಟು ಚಿಕನ್ ತಗೊಂಡಿದ್ದೀವಿ ಅಷ್ಟು ಹಾಕೊಳ್ಳೋಣ. ಬನ್ನಿ, ಫ್ರೈ ಆಯಿತು. ಓಕೆ, ಚಿಕನ್ ಹಾಕ್ತಾ ಇದ್ದೀನಿ. ಓಕೆ. ರೈಸ್ ಚಿಕನ್ ಹಾಕಿ ಒಂದು 2 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಎಷ್ಟು ಅಂತಂದರೆ ಒಂದು 1/2 ಸ್ಪೂನ್ ಅಷ್ಟು ಟರ್ಮರಿಕ್ ಹಾಕಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಕರುಳುಪ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂತ. ನಾವು ಮಾಡ್ದಂಗೆ ಯಾರು ಚಿಕನ್ನ ಮಾಡಿ ಟ್ರೈ ಮಾಡಿ ಫಾಲೋ ಮಾಡಬೇಡಿ, ಬಿಕಾಸ್ ನಾವೇನು ಎಕ್ಸ್ಪರ್ಟ್ಗಳಲ್ಲ. ನಾವು ಫಸ್ಟ್ ಟೈಮ್ ಚಿಕನ್ ಮಾಡ್ತಿದ್ದು, ಅದು ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಾವು ಸಾಂಬಾರು ಮಾಡ್ತಾಯಿದ್ದು. ಪ್ಲೀಸ್ ಇದನ್ನ ಯಾರು ಫಾಲೋ ಮಾಡಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಎಲ್ಲ ಒಂದ್ಸಲ ನಾವು ಈ ಥರ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನ ಒಂದು 10 ನಿಮಿಷ ಇದೇ ಥರ ಬೇಯಕ್ಕೆ ಬಿಡ್ತೀನಿ. ಇವಾಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತೀನಿ, ಬಂದಿತ್ತು. ಚಿಕನ್ ಫುಲ್ಲು ಬೆಂದಿದೆ, ನೋಡ್ತಿದ್ದೀರಾ ಯಾವ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ. ಗೈಸ್, ಒಂದು ಪ್ಯಾನ್ ಇಟ್ಕೊಂಡು ನಾನು ಇವಾಗ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಇದು ಬಿಸಿ ಆಗ್ತಿದ್ದಾಗೆ ನಾನು ಅದಕ್ಕೆ ಈರುಳ್ಳಿ, ಧನಿಯಾ, ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಇದೆಲ್ಲವನ್ನು ನಾನು ಈ ಆಯಿಲ್ ಒಳಗಡೆ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲಾನು. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೊತಿದ್ದೀವಿ. ಎಷ್ಟು ಹಾಕ್ತಿದ್ದೀರಾ? 3 3ನಾ 3? 3 3 ಅಲ್ಲ, 3 3 2 ಬದನೆಕಾಯಿ 2 ಬದನೆಕಾಯಿ ಹಂಗೆ ಫ್ರೈ ಮಾಡ್ಕೊಳ್ಳಿ. ಅದನ್ನ ಸುತ್ತ ಹಾಕೊಂಡು. ಓಕೆ ಗಾಯ್ಸ್, ಎಲ್ಲ ಅರ್ಧ ಕೆಳಗೆ ಚೆಲ್ತಾಳೆ. ಇದು ಗಾಯ್ಸ್, ನಮ್ಮಮ್ಮ ನಾವು ಚೆನ್ನಾಗಿ ಮಾಡ್ತೇವೆ ಇಲ್ವೋ ಅಂತ ನೋಡಕ್ ಬಂದಿದ್ದಾರೆ. ಗೈಸ್, ಇವರು ಚೆನ್ನಾಗಿ ಮಾಡ್ತೀವಾ? ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀರಾ? ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ತಿಂತಾರೆ. ಇನ್ನೇನು ಎಸೆಗಾಲದ ಗಾಯ್ಸ್. ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸರಿ ಮಾಡಿ ಅಂತ ಹೇಳ್ಕೊಡೋದು. ಏನು ಮಾಡ್ತಿದ್ದೀರಿ? ಗೈಸ್, ಇನ್ನೊಬ್ರು ಬಂದ್ರು ನೋಡಿ ಗೈಸ್. ಕಬಾಬ್ ಚಿಕನ್ ತಿಂತೀಯಾ? ಗೈಸ್, ಇದು ನಮ್ಮ ಅಕ್ಕ ಈಗ ಮದ್ವೆ ಆಗಿ ಬಂದಿದ್ದಾರೆ. ಮದ್ವೆ ಆದ್ಮೇಲೆ ಬಂದಿದ್ದೀನಿ. ಸಾಕಂದ್ರೆ ಆಫ್ ಮಾಡು. ಗಾಯ್ಸ್, ಇದು ಇಬ್ರು ಜಗಳ ಆಡ್ತಿದ್ದಾರೆ. ಒಬ್ರು ಚಾಪ್ಸ್ ಮಾಡ್ತಾವ್ರೆ ಅಂತ, ಇನ್ನೊಬ್ರು ಸಾಂಬಾರ್ ಮಾಡ್ತಾ ಇದೀವಿ ಅಂತ. ನಾನು ಫಸ್ಟ್ ಇಂದ ನೋಡ್ಕೊಂಡ್ ಬಂದಿರೋದು. ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ ಈಗ. ಇವ್ರು ಬಂದ್ಬಿಟ್ಟು ಹೇಳ್ತಿದ್ದಾರೆ ಗೈಸ್, ಈ ಮಸಾಲೆ ಮಾಡೋದು ಈ ತರ ಚಾಪ್ಸ್ಗೆ, ಇದು ಸಾಂಬಾರಲ್ಲ ಅಂತ. ನೀವೇ ಕಮೆಂಟ್ ಮಾಡಿ ಗೈಸ್, ನಾವು ಸಾಂಬಾರ್ ಮಾಡಿದ್ವಾ ಇಲ್ಲ ಚಾಪ್ಸ್ ಮಾಡಿದ್ವಾ ಅಂತ. ನಾವು ಈರುಳ್ಳಿ ಕಟ್ ಮಾಡೋದು ಒಂದೇ ಮಾಡಿರೋದು. ತಕ್ಷಣ ಪುಡಿ ಇದಕ್ಕೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂತಿದ್ದೀನಿ. ಇದು ಸ್ಟವ್ನ ಆಫ್ ಮಾಡಿದ್ದೀನಿ ಗಾಯ್ಸ್. ಇವಾಗ ಇದಕ್ಕೆ ನಾನು ನೀರಲ್ಲಿ ಒಂದು ಸ್ವಲ್ಪ ಶುಂಠಿ, ಹಾಗೆ 1-2 ಬೆಳ್ಳುಳ್ಳಿ, 1 ಪೀಸ್ ಚಕ್ಕೆ, 1 4 ಲವಂಗ, ಕಡಲೆ ಹಾಗೂ 1 2 ಸ್ಪೂನ್ ಗಸಗಸೆ, ಇದಿಷ್ಟನ್ನು ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆ ಎಲ್ಲ ಇವಾಗ ತಣ್ಣಗಾಗಿದೆ, ಇದನ್ನು ನಾನು ರುಬ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ಸಾಕು ಸಾಂಬಾರು. ಯಾರು ಬೈದೇ ಇದ್ರೆ ಸಾಕು, ಸಾಂಬಾರು ಚೆನ್ನಾಗಿಲ್ಲ. ಬೈಯಲ್ಲ ಅನ್ಕೊಂಡಿದ್ದೀನಿ ಬಿಡಿ. ಬೈಯಲ್ಲ ಅನ್ಕೊಂಡಿದ್ದೀವಿ ಗಾಯ್ಸ್.
ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು. ನಾನು ಊಟ ಮಾಡಲ್ಲ ನಾನು ಊಟ ಮಾಡಲ್ಲ. ಯಾರಿಗೂ ಗೊತ್ತಿರಲ್ಲ ಫಸ್ಟ್ ದಿನ ಗಂಟ ಎಲ್ಲ ಹಾಕ್ಸ್ಕೊತಾರ ಬಿಡಿ. ಆಫ್ ಮಾಡು. ಮಾಡು. ನೀನು ಮಾಡ್ತೀನೋ ಏನು ಮಾಡ್ತಿದ್ವಿ? ಚಿಚ್ಚಿ ತಿಂತೀಯ? ಚಿಚ್ಚಿ ತಿಂತೀಯಾ? ಗೈಸ್ ಮಸಾಲೆ ರುಬ್ಬಕ್ಕೆ ಹೋಗಿದ್ವಿ ಕಾಯಿನ ಒಂದೊಂದು ತಳ ಹಿಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಇದಕ್ಕೆ ರುಬ್ಬಿರೋ ಕಾಯಿನ ಹಾಕ್ತಾ ಇದ್ದೀವಿ. ಸೈಡಲ್ಲಿ ಬೇರೆ ಈ ಪಿಟಾಣಿ ಪಟ್ರಾಣಿ. ಏನಪ್ಪ ತೋರಿಸ್ತೀನಿ. ನಮ್ಮ ಚಿಕನ್ ಸಾಂಬಾರು ನೋಡ್ತೀನಿ ನಮ್ಮ ಹುಡುಗಿಗೂ ಹತ್ರ. ಗುಂಡು ಮಸಾಲ ಮಾಡ್ಕೊಂಡಿದೀವಿ, ಅದಕ್ಕೀಗ ಚಿಕನ್ ಹಾಕೋಣ. ಕಬಾಬ್ ಮಸಾಲೆಗೆ ಏನೇನು ಹಾಕಿದ್ದೀರಿ ಅಂಚೋರೆ? ಅದೆಲ್ಲ ನಮ್ಮ ಚೂರು ಮಸಾಲೆನೂ ಇಂಪಾರ್ಟೆಂಟ್ ಗೈಸ್. ಈಗ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು. ನೀವು ಮಾಡಿದ್ರೆ ಹ್ಯಾಂಡ್ ವಾಶ್? ಹಾಂ ಮಾಡಿ. ಅದಕ್ಕೆ ಯಾವತ್ತು ಮಾಡಿದ್ರಿ? ಇವತ್ತು ಮಾಡಬೇಕು. ಜಸ್ಟ್ 2 ಮಿನಿಟ್ಸಲ್ಲೂ ಮಾಡಿ. ಹಿಂಗೆ ಮಾಡಿಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಎಷ್ಟೊತ್ತು ಬಿಡಬೇಕು? ಒಂದು 10 ಮಿನಿಟ್ಸ್ ಸಾಕು. ಓಕೆ. ಹಿಂಗೆ ಫುಲ್ ಚಿಕನ್ಗೆಲ್ಲ ಮಸಾಲ ಆಗಿರಬೇಕು. ಓಕೆ. ಕೆಳಗಡೆ ಇರುತ್ತೆ, ಅದನ್ನು ತೆಗೆದು ಮೇಕ್ ಹಾಕೊಳ್ಳಿ. ಹಿಂಗೆ ಫುಲ್ ಚಿಕನ್ ಫುಲ್ಲು ಮುಚ್ಚಿಡ್ಬೇಕು ಮಸಾಲೆಯಿಂದ. ಹಾಂ ಮುಚ್ಚಿಡ್ರಿ. ಇದ್ರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದು ಟೇಸ್ಟಿಯಾಗಿದೆ ಅಂತೇಳಿ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದೀನಿ. ಹೆಂಗೈತೆ? ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ಲೈಕ್ ಮಾಡಿ. ಓಕೆ. ಕಬಾಬ್ ಮಾಡ್ತಾ ಇದ್ದೀವಿ. ಕಬಾಬ್ಗೆ ಇವಾಗ ಎಣ್ಣೆ ಹಾಕೊಂಡಿದ್ವಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ, ರೈಸ್ ಮಾಡಿದ್ದಾರೆ. ನಾವು ಕಬಾಬ್ ಮತ್ತು ಸಾಂಬಾರು ಮಾಡಿದ್ದೀವಿ. ಮತ್ತೆ ಏನು ಮಾಡ್ತೀವಿ ಇವತ್ತು? ನೀವೇ ಗಟ್ಟಿಲ್ದೆ ಮಾಡಿದ್ದೇನೆ ಮುದ್ದೆನ. ಗೈಸ್ ನೆನೆ ಗಂಟಾಕ್ಬಿಟ್ಟಿದ್ರು ಗೈಸ್. ಒಂದು ಟೇಸ್ಟ್ ಮಾಡ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದರೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬೆಂದಿದೆ. ನೋಡೋಕ್ಕೆ ಚೆನ್ನಾಗಿದೆ. ನೋಡಿ ಗೈಸ್, ಅಷ್ಟು ಚಿಕನ್ ಹಾಕಿದ್ವಿ, ಇಷ್ಟು ಟೇಸ್ಟ್ ಆಗಿದೆ. ಟೇಸ್ಟ್ ಆಗಿದೆ ಗಾಯಿ. ಈಗ ಎಲ್ಲರೂ ಟೇಸ್ಟ್ ಕೇಳೋಣ ಬನ್ನಿ ಗೈಸ್. ಬನ್ನಿ ಗೈಸ್. ಗೈಸ್ ಚಿಕನ್ ಸಾಂಬಾರ್, ಕಬಾಬ್, ಮುದ್ದೆ ರೆಡಿಯಾಗಿದೆ. ಹೇಗಿದೆ ಅಂತ ಮುಂಚೆ ಹೆಂಗಿದೆ ಟೇಸ್ಟು? ಸ್ವೀಟಿ ಹೆಂಗೈತೆ ಟೇಸ್ಟು? ಸಾಂಬಾರ್ ಖಾರನೋ ಹೆಂಗೈತೆ? ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ. ಸಾಂಬಾರು ಖಾರನಾ? ಖಾರ ಆಗೈತಾ? ಚೆನ್ನಾಯ್ತಾ?